ಫ್ರೆಂಡ್ಸ್, ಇವತ್ತು ಸ್ವಲ್ಪ ಪಾಲಕ್ ಆಗಿತ್ತಲ್ಲ, ಅದು ತೆಕ್ಕೋತೀನಿ. ಅದಾದಮೇಲೆ ನಿಮಗೆ ಇನ್ನೊಂದು ಮಲ್ಬಾರ್ ಸ್ಪ್ಯಾನಿಷ್ ಅದನ್ನು ಒಂದು ತೋರಿಸ್ತೀನಿ. ಮಲ್ಬಾರ್ ಪಾಲಕ್ ಅಂತಾರಲ್ಲ, ಸೊ ಅದನ್ನೊಂದು ಒಂದು ತೋರಿಸ್ತೀನಿ. ಸದ್ಯಕ್ಕೆ ಎಲ್ಲೆಲ್ಲಾಗಿದೆ ಅಷ್ಟು ಮಾತ್ರ ತೊಗೊಲಿಕತ್ತೀನಿ. ಸ್ವಲ್ಪ ಬರೀ ಎಲೆಗಳಷ್ಟೇ ತೊಗೊತೀನಿ ನೋಡಿರಿ. ಇದ್ರನಾಗ ಎಷ್ಟು ಚೆಂದಾಗಿದ್ದು ಬೀಜಗಳೆಲ್ಲ ಬರ್ಲಿಕ್ಕತ್ತವ. ಬೀಜ ಆಮೇಲೆ ಅವರೆಕಾಯಿನೂ ಆಗಿದಾವ, ಒಂದಿಷ್ಟು ಅವರೆಕಾಯಿ ತೆಕ್ಕೋತೀನಿ. ಒಂದಿಷ್ಟು ಅವರೆಕಾಯಿ ಇದ್ದಾವೆ. ಎಲ್ಲ ಐತಂದು ನೋಡ್ತಾ ಇದ್ದೀನಿ ಈಗ. ಅಲ್ಲೊಂದು 2 ಇದ್ದಾವೆ, ಇಲ್ಲೊಂದು 4 ಇದ್ದಾವೆ. ಸೊ ಬರೀ ಅಷ್ಟು ಅವರೆಕಾಯಿ ತೆಗಿತೀನಿ ಇವತ್ತು ಬರೀ ಹಾರ್ವೆಸ್ಟ್ ಮಾಡೋದು ಅಷ್ಟೇ. ವೀಡಿಯೋಲ್ಲಿ ತೋರಿಸಲ ಅವರೆಕಾಯಿ ಮತ್ತು ಎಲ್ಲೆಲ್ಲಾಗಿದ್ದಾವೆ ಅಂತ. ಮೆಣಸಿನ್ಕಾಯಿನೂ ತೊಗೊಳ್ಳೋಣ. ಇಲ್ಲಿ ನೋಡ್ರಿ, ಇಲ್ಲಿದೆ ಅವರೆಕಾಯಿ, ಪೂರ ಒಂದು ಬಂಚ್ ಅವರೆಕಾಯಿ ಆಗಿದೆ. ಇದು ಏನಿದು ಇದೊಂದು 3 ಕೊಡಪ್ಪ. ಇದು ಕಟ್ ಮಾಡಿ ಕೊಡು, ಬರಲಾಗಿದೆ ಇದು. ಕಟ್ ಮಾಡಿ ಹಳ್ಳಿಗೆ ಜೊಗ್ಬೇಡ, ಅಲ್ಲಿ ಗಿಡ ಕಡೀತು. ಸೊ ಇದು ಅವರೆಕಾಯಿ. ಇನ್ನು ಫ್ಲವರ್ಸ್ ಇದಾವೆ ಅವರೆಕಾಯಲ್ಲಿ ನೋಡಿರಿ. ಫ್ಲವರ್ಸ್ ಎಷ್ಟು ಚಂದ ಇದಾವೆ. ಇನ್ನಾಗುತ್ತೆ ಇನ್ನೊಂದು 4-5 ದಿವಸ ಅವು ಕೂಡ ಫುಲ್ಲು ರೆಡಿಯಾಗಿರ್ತಾವೆ. ಇಲ್ಲಿ ನೋಡ್ರಿ, ಇಲ್ಲೊಂದಿಷ್ಟು ಪಾಲಕ್ ಇದೆ, ಪುದೀನ ಇದೆ. ಒಂದು ಸ್ವಲ್ಪ ಪುದೀನ ತಗೊತೀನಿ. ಪಾಲಕ್ ಒಂದು ಸ್ವಲ್ಪ, 2 ಪಾಲಕ್ ಮಿಕ್ಸ್ ಮಾಡಿ ನಾನು ಹಾಕಬೇಕಂತ ಮಾಡೀನಿ ಇವತ್ತು. ಒಂದು ಸತಿನೂ ಟ್ರೈ ಮಾಡಿಲ್ಲ, ಸಪ್ರೇಟ್ ಮಾತ್ರ ಹಾಕೀನಿ. ನೋಡೋಣ 2 ಮಿಕ್ಸ್ ಮಾಡಿ ಹಾಕೋಣ ಅಂತ. ಅಲ್ಲಿ ಪಾಲಕ್ ಬೀಜಗಳನ್ನು ಹಾಕಿದ್ನಲ್ಲ, ಸೊ ಒಂದೊಂದು ಕಡೆ ಬೆಳೆದಿದೆ, ಇನ್ನೊಂದು ಕಡೆ ಬೆಳೆದಿಲ್ಲ. ಅದು ಹಂಗೆ ಇದೆ, ಸರಿಗೆ ಬೆಳೆದಿಲ್ಲ, ಸಣ್ಣದೈತಿ ಇನ್ನು. ಸೊ ಇದು ಪಾಲಕ್ ಒಂದು 2-3 ಪಾಟಲ್ಲಿ ಹಾಕಿದ್ರೆ ಸಾಕು, ಆರಾಮಾಗಿ ಮನೆಗೆ ಬೇಕಾದಷ್ಟು ಪಾಲಕ್. ಇದು ಹಾಕಿದ್ದೆ ನೋಡಿರಿ, ಸಣ್ಣದೇ ಐತಿ. ಇದು ಬೆಳೆದಿಲ್ಲ ಆ ಸೈಡೆಲ್ಲ, ಯಾಕಂದ್ರೆ ಗೊತ್ತಿಲ್ಲ. ಆಮೇಲೆ ಮಲ್ಬಾರ್ ಚೆರಿ ಟೊಮೆಟೊ ಹಣ, ಇದು ಚೆರಿ ಟೊಮೆಟೊನ ತೆಕ್ಕೋಣ. ಮೆಣಸಿನ್ಕಾಯಿ, ಇನ್ನೊಂದು 2-3 ಕಡೆ ಇದ್ದಾವೆ ಚೆರಿ ಟೊಮೆಟೊ. ಆ್ಯಕ್ಚುಲಿ ಅಲ್ಲಿದ್ದಾವೆ, ತೆಗಿಯಮ್ಮಂತ ಅದನ್ನೂ ಒಂದು. ಸದ್ಯಕ್ಕೆ ಇದಿಷ್ಟು ಪಾಲಕ್ ತಗೊಂಡು ಬರ್ತೀನಿ. ಇಲ್ಲಿದೆ ನೋಡಿರಿ ಈ ಪಾಲಕ್, ಎಷ್ಟು ಉದ್ದ ಬೆಳೆದ. ನಾನು ಎಷ್ಟು ಸತಿ ಹಾರ್ವೆಸ್ಟ್ ಮಾಡೀನಿ ಇದು ಗೊತ್ತಾ. ಇದನ್ನು ತೆಗಿತೀನಿ, ಇಲ್ಲಿಂದನೇ ಕಟ್ ಮಾಡಮ್ಮ. ಆಮೇಲೆ ಇದು ದಂಟು ಸಮೇತ ಹಾಕ್ತೀನಿ. ಇಲ್ಲಿ ನೋಡ್ರಿ ಇಷ್ಟು ಉದ್ದ. ಇದಕ್ಕೆ ಹೂವು ಬೀಜನೂ ಆಗ್ತವೆ. ಇಲ್ಲಿ ನೋಡ್ರಿ, ಇದಿಷ್ಟು ಕಟ್ ಮಾಡ್ತೀನಿ ಇಲ್ಲಿಂದ. ಲಾಸ್ಟ್ ಟೈಮ್ ನಾನು ಕಟ್ ಮಾಡಿದ್ಮೇಲೆ ಇದು ಚೆನ್ನಾಗಿ ಚಿಗೀತು. ಇಲ್ಲಿ ನೋಡ್ರಿ ಇಷ್ಟೊಂದಿದೆ. ಆಮೇಲೆ ಆಮ ನಿಂದ್ರ ಸ್ವಲ್ಪ ನೋಡಿರಿ ಈ ಕಡೆ ಇಷ್ಟು. ಇದೆಲ್ಲ ಕಟ್ ಮಾಡಿದ್ಮೇಲೆ ಇಷ್ಟು ಚೆನ್ನಾಗಿ ಬಂದಿದ್ದು ಆ್ಯಕ್ಚುಲಿ, ಅದಕ್ಕೆ ಇದೆಲ್ಲ ಹಾಗೆ ತೆಗಿತಾ ಇರ್ತೀನಿ. ಸೊ ದೊಡ್ಡ ಲೀವ್ಸು ತೆಕ್ಕೊಂಡ್ರೆ ಆಯ್ತಂತ. ಇದು ಮೇನ್ ಗಿಡ ಇರೋದೇ ಇಷ್ಟ ಇಲ್ಲಿ. ಆಮೇಲೆ ಇಲ್ಲೊಂದು ದಂಟು ಬೆಳೀತದೆ. ಇಲ್ಲಿನೂ ಚೆರಿ ಟೊಮೆಟೊದು ಎಷ್ಟೊಂದಿದಾವೆ ನೋಡ್ರಿ, ಹಣ್ಣಾಗಬೇಕಷ್ಟೇ. ಇಲ್ಲಿ ನೋಡ್ರಿ ಟೋಟಲ್ ಇಷ್ಟು ತೊಗೊಂಡಿನಿ ನೋಡ್ರಿ. ಇದಿಷ್ಟು ಇವತ್ತು ನಾನು ಸಾರಿಗೆ ಹಾಕ್ತೀನಿ ನೋಡ್ರಿ. ಟೊಮೆಟೊಸ್ ಎಷ್ಟು ಚೆನ್ನಾಗಿ ಆಗ್ಲಿಕ್ಕತ್ತಾವ. ಇಲ್ಲಿ ತೋರಿಸಿದ್ನಲ್ಲ ನಿಮಗೆ ಈ ಸತಿ ನುಗ್ಗೆಕಾಯಿನೂ ಚೆನ್ನಾಗಿ ಆಗ್ಲಿಕ್ಕತ್ತಾವ ಅಂಥೇಳಿ. ಆಗ್ಲಿಕ್ಕತ್ತ ಒಂದು 5-6 ಆದರೂ ಸಾಕು, ಜಾಸ್ತಿನೇ ಇದಾವೆ, ಪರವಾಗಿಲ್ಲ. ಏನು ಚೇಂಜಸ್ ಆಯಿತೋ ಗೊತ್ತಿಲ್ಲ ಮಣ್ಣಲ್ಲಿ ಅಥವಾ ಇದರಲ್ಲಿ.
ಸ್ವಲ್ಪ ಮಟ್ಟಿಗೆ ಕಾಯಿ ಹಿಡ್ಕೊಂಡವ ಈ ಸತಿ. ಇಲ್ಲಾಂದರೆ ಹೂವು ಬಂದಿದ್ದು ನೋಡಿದ್ರೆ ಅದು ಎಷ್ಟು ಆಗಬೇಕಿತ್ತು, ಅದೇ ಅಷ್ಟು ಆಗಿಲ್ಲ. ಇಷ್ಟಾದರೂ ಆಗ್ಯವ ಅನ್ನಂಗೆ ಆಗಿದಾವೆ ಅಷ್ಟೇ. ಸಣ್ಣ ಪುಟ್ಟ ಇನ್ನೂ ಆಗ್ತಾನೆ ಇದ್ದಾವೆ. ನೋಡಮ್ಮ ಎಷ್ಟು ಆಗ್ತಾವೆ ಅಷ್ಟು ತೊಗೊಂಡ್ರೆ ಆಯಿತು. ಸೊ ಇದು ಆಗಿಂದ ನೆಕ್ಸ್ಟ್ ಏನಪ್ಪ ಹಾರ್ವೆಸ್ಟ್ ನಂದು ಅಂದರೆ ಹಾಗಲಕಾಯಿ ನಿನ್ನೆ ತೆಗ್ದು ನಾನು. ಸೊ ನಿನ್ನೆ ಎಷ್ಟೊಂದು ತೆಗ್ದಿನ ಹಾಗಲಕಾಯಿ ಮತ್ತು ಆಗ್ಲಿಕ್ಕತ್ತಾವ. ಇವು ಸಣ್ಣ ಸಣ್ಣ ಇದ್ದಾಗೆ ತೆಗಿಬೇಕಿಲ್ಲ ಅಂದರೆ ಇದಾಗ್ಬಿಡ್ತಾವೆ, ಇನ್ನೊಂಥರ ಹಣ್ಣಾಗ್ಬಿಡ್ತಾವೆ. ಅದಕ್ಕೆ ಇವಿರೋದೇ ಸೈಜ್ ಇಷ್ಟೇ ಅಲ್ಲ, ಹಾಗಾಗಿ ನಾನು ತೆಗಿತಾ ಇರ್ತೀನಿ. ನೋಡಿ ಇಷ್ಟಿದ್ದಾಗನೇ ಹಿಂಗೆ ಹಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಮೊನ್ನೆ ಅಂತೂ ಸಾಕಷ್ಟು ತೆಗ್ದು ನಾನು. ಇದಾವೆ ಇಲ್ಲಿ ಒಂದೆರಡು ದಿನ ಬಿಟ್ಟು ತೆಗಿತೀನಿ. ಈ ಕಡೆ ಒಂದೆರಡು ಇದ್ದಾವೆ, ಆ ಕಡೆ ಒಂದೆರಡು ಇದ್ದಾವೆ. ಅಲ್ಲಿ ಮೇಲಿದ್ದಾವೆ ಇನ್ನೂ ಸಣ್ಣ ಸಣ್ಣ ದಿನ ಜಗ್ಗಿ ಇದ್ದಾವೆ, ಅಲ್ಲೆಲ್ಲ ಮೇಲಿದ್ದಾವೆ, ಅಲ್ಲೆಲ್ಲ ಇದ್ದಾವೆ. ಇದಾವೆ, ನಾಳೆ ನಾಳೆ ತೆಗಿಯೋಣ ಅಂತ ಅಷ್ಟೇ. ಇನ್ನು ನಿಂಬೆಕಾಯಿ ಹಾರ್ವೆಸ್ಟಿಂಗ್ ಮುಗ್ದದ್ದು ಇದ್ರದ್ದು ಒಂದು ಎರಡು ಅಲ್ಲಿ ಉಳ್ದವು. ನೋಡ್ರಿ ಇಲ್ಲೊಂದು ಉಳ್ದದ, ಪರವಾಗಿಲ್ಲ ಹಣ್ಣಾಗಿದೆ ಅದು. ಸೊ ತೆಗೆದು ಬಿಡಮ್ಮ, ಇದು ಒಂದು ಹಣ್ಣಾಗಿದೆ, ಕಲರ್ ಬಂದದ ಅದು. ಇನ್ನು ಸಣ್ಣ ಸಣ್ಣ ನೋಡ್ರಿ ಎಷ್ಟು ಚಂದ ಬಂಚಸ್ನಾಗಲ್ಲಿ ಕಾಯಿ ಆಗ್ಯಾವ. ಇದು ಕಾಯಿ ಇನ್ನೂ ಹಣ್ಣಾಗಿಲ್ಲ. ಡೈಲಿ ಚೆಕ್ ಮಾಡ್ತಿರ್ತೀನಿ, ಯಾವಾಗ ಬಿದ್ದೋಗುತ್ತೋ ಅದು ಗೊತ್ತಿಲ್ಲ, ಹಾಗಾಗಿ. ಆಮೇಲೆ ಒಂದಿಷ್ಟು ಫ್ಲವರ್ಸ್, ಆಮೇಲೆ ಅಲ್ಲಿದೆ ಚೆರಿ ಟೊಮೆಟೊ ತೆಗಿಬೇಕು ನೋಡ್ರಿ, ಫ್ಲವರ್ಸ್. ಈ ಗಿಡಕ್ಕೆ ಈ ಸತಿ ಚೆನ್ನಾಗಾಗ್ಯ ನೋಡ್ರಿ, ಕಾಯಿಗಳು ಇಟ್ಕೊಂಡವು. ಅದರಲ್ಲೂ ಚೆರಿ ಟೊಮೆಟೊ ಎಷ್ಟೊಂದು ಬೆಳೆದ, ಇದರಲ್ಲೂ ಚೆರಿ ಟೊಮೆಟೊ ಎಷ್ಟೊಂದು ಬೆಳೆದ. ಇಲ್ಲಿದೆ ನೋಡ್ರಿ ಟೊಮೆಟೊ, ಇದ್ರಾಗ ಜಾಸ್ತಿ ಆಗ್ಯದ. ಇದು ಸ್ವಲ್ಪ ಹಳೆ ಗಿಡ ಇದು. ಹೂ ಇದಾವೆ ಎಷ್ಟೊಂದು ಕನಕಾಂಬ್ರಿ, ನಿನ್ನೆನೇ ತೆಗ್ದೀನಿ, ಮತ್ತೆ ಎಷ್ಟೊಂದು ಆಗಿದಾವೆ. ಈ ಸತಿ ಮಲ್ಬೇರಿ ಅಂತೂ ಬಂಪರಾಗಿ ಬಂದವ. ನಾನು ಕಟ್ಟಿಂಗೇ ಮಾಡಿಲ್ಲ ಅಂದ್ರೂ ಬಂದವ, ಸೀಸನ್ ಇರ್ಬೋದು ಅಂದರೂ ಬಂದವ. ಆಮೇಲೆ ಎಲೆ ಉದುರಿತ್ತಲ್ಲ, ಎಲೆ ಉದುರಿದ್ರಿಂದ ಫಾಸ್ಟಾಗಿ ಬಂತು. ಎಲೆ ಉದುರಿಸಿದ್ರೆ ಗಿಡಗಳು ಕಾಯಿಗಳು ಸ್ವಲ್ಪ ಜಲ್ದಿ ಫಾಸ್ಟಾಗಿಯೇ ಬರ್ತಾವಂತ ಹೇಳ್ಬೋದು. ನೋಡಿರಿ ಟೊಮೆಟೊ. ಸೊ ಇದು ಇವತ್ತಿನ ಹಾರ್ವೆಸ್ಟ್ ಫ್ರೆಂಡ್ಸ್.